ಭಾರತದಿಂದ ರಫ್ತಾಗ್ತಿದ್ದ ಮಾವಿನ ಹಣ್ಣುಗಳನ್ನು ತಿರಸ್ಕರಿಸಿದ ಅಮೆರಿಕ. ಭಾರತದಿಂದ ಅಮೆರಿಕಾಗೆ ರಫ್ತಾಗಿದ್ದ ಮಾವಿನ ಹಣ್ಣುಗಳನ್ನು ಅಲ್ಲಿಯ ಅಧಿಕಾರಿಗಳು ಅಸಮರ್ಪಕ ದಾಖಲೆಗಳ ಕಾರಣದಿಂದ ಲಾಸ್ ಏಂಜಲೀಸ್, ಸ್ಯಾನ್ ಫ್ರಾನ್ಸಿಸ್ಕೋ, ಅಟ್ಲಾಂಟಾ ಸೇರಿದಂತೆ ವಿವಿಧ ವಿಮಾನ ನಿಲ್ದಾಣಗಳಲ್ಲಿಯೇ ತಿರಸ್ಕರಿಸಿದ್ದಾರೆ. ರಫ್ತುದಾರರಿಗೆ ಅವುಗಳನ್ನು ಅಮೆರಿಕಾದಲ್ಲೇ ನಾಶಗೊಳಿಸೋದು ಮತ್ತು ಭಾರತಕ್ಕೆ ವಾಪಸ್ ರವಾನಿಸೋದನ್ನ ಬಿಟ್ಟು ಬೇರೆ ಆಯ್ಕೆ ಇರಲಿಲ್ಲ. ಮಾವಿನ ಹಣ್ಣು ಬೇಗನೆ ಹಾಳಾಗೋದ್ರಿಂದ ಮತ್ತು ಭಾರತಕ್ಕೆ ವಾಪಸ್ ರವಾನಿಸಲು ಗಣನೀಯ ವೆಚ್ಚವಾಗೋದ್ರಿಂದ ಅವುಗಳನ್ನು ಅಲ್ಲೇ ನಾಶಗೊಳಿಸಲು ರಫ್ತುದಾರರು ನಿರ್ಧರಿಸಿದ್ದು. ಇದರಿಂದ $5 ಲಕ್ಷ ನಷ್ಟವನ್ನ ಅಂದಾಜು ಮಾಡಲಾಗಿದೆ. ಅಮೆರಿಕಾಗೆ ರಫ್ತಾಗುವ ಮಾವಿನ ಹಣ್ಣುಗಳನ್ನು ಕೀಟ ಮುಕ್ತಗೊಳಿಸೋಕೆ ಮತ್ತು ಹೆಚ್ಚು ಅವಧಿಗೆ ಬಾಳಿಕೆ ಬರುವಂತಾಗಲು ಅವುಗಳನ್ನು ನವಿ ಮುಂಬೈನಲ್ಲಿನ ನಿಯೋಜಿತ ಘಟಕದಲ್ಲಿ ನಿಯಂತ್ರಿತ ವಿಕಿರಣ ಪ್ರಕ್ರಿಯೆಗೆ ಒಳಪಡಿಸಲಾಗುತ್ತೆ. ಅಮೆರಿಕದ ಕೃಷಿ ಇಲಾಖೆ ನಿಧಿಯೋರ್ವರು ಈ ಪ್ರಕ್ರಿಯೆಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ತಾರೆ. ಅಮೆರಿಕಾಗೆ ರಫ್ತು ಮಾಡೋಕೆ ಯೋಗ್ಯವಾಗಿದೆ ಅಂತ ಪ್ರಮಾಣ ಪತ್ರ ನೀಡುತ್ತಾರೆ. ಮೇ 8 ಮತ್ತು 9ರಂದು ಅಮೆರಿಕದ ಅಧಿಕಾರಿಯ ಉಪಸ್ಥಿತಿಯಲ್ಲಿ ಈ ಪ್ರಕ್ರಿಯೆ ನಡೆದಿತ್ತು. ಆದರೆ ಅಮೆರಿಕದ ಅಧಿಕಾರಿಗಳು ಈ ದಾಖಲೆಗಳ ಬಗ್ಗೆ ತಕರಾರು ಎತ್ತಿದ್ದಾರೆ. ಅವರು ಪರಿಶೀಲಿಸಿದಾಗ ದಾಖಲೆಗಳು ದೋಷಪೂರ್ಣವಾಗಿರುವುದು ಕಂಡುಬಂದಿದೆ. ಮಾವಿನ ಹಣ್ಣುಗಳಲ್ಲಿ ಯಾವುದೇ ಕೀಟಗಳಿಲ್ಲ, ದೋಷ ಇರೋದು ಪ್ರಮಾಣ ಪತ್ರದಲ್ಲಿ ಇಲ್ಲ. ಮಾವಿನ ಹಣ್ಣುಗಳಲ್ಲಿ ಯಾವುದೇ ಕೀಟಗಳಿಲ್ಲ, ದೋಷ ಇರೋದು ಪ್ರಮಾಣ ಪತ್ರದಲ್ಲಿ. ಪ್ರಮಾಣ ಪತ್ರಗಳನ್ನು ವಿತರಿಸುವ ಅಮೆರಿಕದ ಅಧಿಕಾರಿಯಿಂದಾಗಿ ನಾವು ನಷ್ಟ ಅನುಭವಿಸುವಂತಾಯಿತು ಅಂತ ರಫ್ತುದಾರರು ಗೋಳು ತೋಡ್ಕೊಂಡಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.